ಈ ಸರ್ಕಾರ ಯೋಜನೆಗಳನ್ನ ಕೊಟ್ಟು ಈಗಲೇ ಹೆಂಗಸರು ಫ್ರೀ ಆಗಿ ಕೂತ್ಕೊತಿದ್ರು, ನಾವು ದುಡ್ಡು ಕೊಟ್ಬಿಟ್ಟೆ ನಿಂತ್ಕೊತಾ ಇದ್ದು. ಅಂಥದ್ರಲ್ಲಿ ಈಗ ಇನ್ನೂ 15% ಹೆಚ್ಚಿಗೆ ಮಾಡಿರೋದು ಖಂಡನೀಯ. ಹಾಗಾಗಿ ನಾವು ಜನಸಾಮಾನ್ಯರಿಗೆ ಹೂವನ್ನು ಕೊಡೋದು ಮುಖಾಂತರ ಸರ್ಕಾರವನ್ನು ಹೀಯಾಳಿಸಿ ಒಂದು ಚಳವಳಿ, ವಿಭಿನ್ನವಾಗಿ ಚಳವಳಿ ಮಾಡಿದ್ದೀವಿ ಇವತ್ತು. ದಯಮಾಡಿ ರಾಜ್ಯ ಸರ್ಕಾರ ಜನಗಳಿಗೆ ಕಿವಿಗಳಿಗೆ ಹೂವು ಮುಡಿಸ್ತಾ ಇದೆ. ಹಾಗಾಗಿ ಜನಸಾಮಾನ್ಯರಿಗೆ ಇದು ಅರಿವು ಮೂಡಿಸುವಂಥ ಒಂದು ವಿಭಿನ್ನವಾಗಿ ಇವತ್ತು ನಾವು ಚಳವಳಿ ಮಾಡಿದ್ದೀವಿ. ಹೊಸಳ್ಳಿ ಶಿವು. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿತ್ತು ಅಂತಿದ್ರು, ಇದೀಗ ಗಂಡಸರಿಗೂ ಕೂಡ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ, ಏನು ಹೇಳ್ತೀರಾ? ಸರ್, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಜಾಗನೇ ಕೊಡೋಲ್ರು, ಅದರಿಂದ ತುಂಬ ದುಡ್ಡು ಜಾಸ್ತಿ ಆಗಿದೆ. ಆಮೇಲೆ ಅಲ್ಲಿ ಹತ್ತುವಂಥ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ, ನಮಗೆ ಸೀಟ್ಗಳು ಸಿಗಲ್ಲ, ಆಮೇಲೆ ಓಡಾಡೋಕ್ಕೆ ಬರೋದು ಕಷ್ಟ ಆಗುತ್ತೆ. ಆಮೇಲೆ ಏನಾದ್ರು ಒಂಚೂರು ಇದು ಮಾಡೋಕ್ಕಿಲ್ಲ, ಅದು ಇದು ಅಂತ ಅಂದ್ಬಿಡ್ತಾರೆ, ಜಗಳ ಆಡ್ತಾರೆ ಹೆಂಗಸರುಗಳೆಲ್ಲ. ಆಮೇಲೆ ನಮಗೆ ಭಾಳ ತೊಂದರೆ ಐತೆ ಮಕ್ಳುಗಳಿಗೆ, ಹುಡುಗರುಗಳಿಗೆ. ಅದರಿಂದ ಸರ್ಕಾರ ಇದನ್ನೆಲ್ಲ ಒಂದು ಹೆಚ್ಕೋಬೇಕು ಅಂತ ಒಂದು ಮನವಿ ಹೇಳ್ತಾ ಇದ್ದೀನಿ. ಹೆಸರು ಸಂಜೀವ್ ಅಂತ ಹೇಳ್ಬೋದು. ಸರ್, ತುಂಬಾ ಹೊರೆ ಆಗ್ತಾ ಇದೆ ಸರ್. ಈ ರಾಜ್ಯ ಸರ್ಕಾರ ಏನು ತನ್ನ ಫ್ರೀ ಬೇಸಿಕ್ ಘೋಷಣೆ ಮಾಡಿತ್ತು ಅದನ್ನ ಅವ್ರ ಕೈಲಿ ಕೊಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಏನು ಮಾಡ್ತಾ ಇದ್ದಾರೆ, ಈಗ ಹೆಚ್ಚು ಕಮ್ಮಿ 6,000 ಕೋಟಿ ಏನೋ ನಷ್ಟ ಇದೆ, ಅದು ಇದು ಅಂತ ಮೊನ್ನೆ ಎಲ್ಲ ಬಂತು. ಅದಕ್ಕಾಗಿ ಗಂಡಸರಿಗೆ 15% ಜಾಸ್ತಿ ಮಾಡ್ತಾಯಿದ್ದಾರೆ. ಗಂಡಸರಿನ ಮೇಲೆ ಬಸ್ಸಲ್ಲಿ ಓಡಾಡಲೇಬಾರ್ದು ಆ ಥರ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಇದರಿಂದ. ಈ ಹೆಂಗಸರಿಗೆ ಗೊತ್ತಾಗ್ತಾ ಇಲ್ಲ, ಗಂಡಸ್ರ ಹತ್ರ ಕಿತ್ತು ಅವ್ರ ಮನೆಯವರ ಹತ್ರ ಕಿತ್ತು ಅವ್ರಿಗೆ ಕೊಡ್ತಾಯಿದ್ದಾರೆ. ಇದು ತುಂಬಾ ಸಮಸ್ಯೆ ಸರ್. ಒಂದು ಕಡೆ ಸ್ವಲ್ಪ ಕೊಟ್ಟು ಇನ್ನೊಂದು ಕಡೆ ಜಾಸ್ತಿ ಕಿತ್ಕೊತಾ ಇದ್ದಾರೆ ಸರ್. ಅದು ಆ ಥರ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹೇಳ್ಬಿಟ್ಟಿದ್ದಾರೆ ಅವರು, ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ, ಅವ್ರ ಮೇಲೆ ತಪ್ಪು ತಿಳುವಳಿಕೆ ಬದಲು ಅಂದ್ಬಿಟ್ಟು ಏನೋ ಆಲ್ಟರ್ನೇಟ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಸನ್ನ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.